ಕಂಟೈನ್ಮೆಂಟ್ ಕಂಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಬುರ್ಲಿ. ನಾನು ಸುಕನ್ಯಾ. ಇವತ್ತು ಕಂಟೈನ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬೆಂಗಳೂರಿನ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ನಡೀತಾ ಇರುವಂತಹ ಘಟನೆಗಳೇನು, ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆ ಬಗ್ಗೆ ಸರ್ಕಾರಕ್ಕೂ ಕೂಡ ಕಳವಳ ಇದೆ, ಆತಂಕ ಇದೆ. ಬೆಂಗಳೂರಿನ ಕಂಟೈನ್ಮೆಂಟ್ ಝೋನ್ಗಳ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಒಂದು ಕಡೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಕಂಟೈನ್ಮೆಂಟ್ ಝೋನ್ಗಳ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುನ್ನ ಈ ಹೊತ್ತಿನ ಹೆಡ್ಲೈನ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರಿನ ಕಂಟೈನ್ಮೆಂಟ್ ಝೋನ್ಗಳ ವಿಚಾರವನ್ನ ಒಂದೊಂದಾಗಿ ನೋಡ್ತಾ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಒಂದು ಹಂತಕ್ಕೆ ಆತಂಕ ಹುಟ್ಟುತ್ತಾ ಇದೆ. ಏನಾಗ್ತಿದೆ ಬೆಂಗಳೂರಿನಲ್ಲಿ? ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳು ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯನ್ನ ಏರಿಕೆ ಮಾಡ್ತಲೇ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಸೋಂಕಿತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಗಮನಿಸಬೇಕಿಲ್ಲಿ ಟಿವಿ9 ಮತ್ತೊಂದು ಬಿಗ್ ಎಕ್ಸ್ಪೋಸ್ ಇದು. ಟಿವಿ9 ಮತ್ತೊಂದು ಬಿಗ್ ಎಕ್ಸ್ಪೋಸ್ ಅನ್ನ ಮಾಡುತ್ತೆ ಇವತ್ತು ಬೆಂಗಳೂರಿನ ಕಂಟೈನ್ಮೆಂಟ್ ಝೋನ್ಗಳಿಗೆ ಸಂಬಂಧಪಟ್ಟ ಹಾಗೆ. ಯಾಕೆ ಅಂತ ಹೇಳಿದ್ರೆ ಈ ಸುದ್ದಿಯನ್ನ ನೀವು ಕಣ್ಣು ಮಿಟುಕಿಸದೆ ನೋಡ್ಲೇಬೇಕು. ಯಾಕೆಂದ್ರೆ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಬ್ಬ ಬೆಂಗಳೂರಿನ ನಿವಾಸಿಯೂ ಕೂಡ ಕಂಪ್ಲೀಟ್ ಆಗಿ ಈ ಸುದ್ದಿಯನ್ನ ನೋಡ್ಲೇಬೇಕು. ನಾವು ಬಿಚ್ಚಿಡ್ತಾ ಇರೋದು ಅಂತಿಂಥ ಸುದ್ದಿ ಅಲ್ಲ, ತೀರಾ ಮಹತ್ವದ ಸುದ್ದಿ ಇದು. ಇಡೀ ಬೆಂಗಳೂರೇ ನಡುಗಿ ಹೋಗುವಂತ ಸುದ್ದಿ ಇದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಳೆದ 15-20 ದಿವಸಗಳಿಂದ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವಂತಹ ಸೋಂಕಿತರ ಸಂಖ್ಯೆಯನ್ನ ನೋಡ್ತಾ ಹೋದ್ರೆ ಟಿವಿ9 ಮತ್ತೊಂದು ಬಿಗ್ ಎಕ್ಸ್ಪೋಸ್ ಇದು. ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ, ಬೆಂಗಳೂರಿನ ಕಂಟೈನ್ಮೆಂಟ್ ಝೋನ್ಗಳಿಗೆ ಸಂಬಂಧಪಟ್ಟ ಹಾಗೆ, ಬೆಂಗಳೂರಿನಲ್ಲಿರುವಂತಹ ಸೋಂಕಿತರ ಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಹಂತದಲ್ಲೂ ಕೂಡ ಬೆಂಗಳೂರಿನ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆ, ಹೆಚ್ಚಾಗ್ತಾ ಇರುವಂತಹ ಸೋಂಕಿತರ ಸಂಖ್ಯೆ, ಇದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಇಡೀ ಬೆಂಗಳೂರೇ ಒಂದು ಹಂತಕ್ಕೆ ಗಾಬರಿ ಆಗಬೇಕು. ಏನಾಗ್ತಿದೆ ಬೆಂಗಳೂರಿನಲ್ಲಿ? ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗೋಕೆ ಕಾರಣ ಏನು? ಕಂಟೈನ್ಮೆಂಟ್ ಝೋನ್ ನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಸಾಕ್ಷ್ಯ ಸಮೇತವಾಗಿ ಬಯಲು ಮಾಡುವಂತ ಕೆಲಸವನ್ನ ಟಿವಿ9 ಮಾಡುತ್ತೆ. ಇದು ಟಿವಿ9 ಮತ್ತೊಂದು ಬಿಗ್ ಎಕ್ಸ್ಪೋಸ್. ಇದು ಟಿವಿ9 ಮತ್ತೊಂದು ಬಿಗ್ ಎಕ್ಸ್ಪೋಸ್. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಇರುವಂತಹ ಸೋಂಕಿತರ ಸಂಖ್ಯೆ ಎಷ್ಟು, ಏರಿಕೆ ಆಗ್ತಾ ಇರುವಂತಹ ಪ್ರಮಾಣ ಎಷ್ಟರ ಮಟ್ಟಿಗಿದೆ, ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗೋದಕ್ಕೆ ಕಾರಣ ಏನು, ಇಂಥ ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಹೇಳ್ತಾ ಹೋಗ್ತೀವಿ. ಇದು ಸಾಕ್ಷ್ಯ ಸಮೇತ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ದಿನೇ ಘೋರಾತಿ ಘೋರವಾಗ್ತಿದೆ ಬೆಂಗಳೂರಿನ ಭವಿಷ್ಯ. ಹುಷಾರ್ ಬೆಂಗಳೂರು ಅಂತ ಹೇಳಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ಟಿವಿ9 ಮಾಡಿತ್ತು. ಬೆಂಗಳೂರಿಗೆಲ್ಲ ಹರಡಿದ್ಯಾ ಕೊರೋನಾ ನಂಜಿನ ವಿಷ ವ್ಯೂಹ? ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ದಿನಕ್ಕೆ 100, 150, 190ರಷ್ಟು ಬರ್ತಾ ಇದೆ. ಕೊರೋನಾ ಅಟ್ಟಹಾಸದ ಹೊತ್ತಲ್ಲೇ ಬೆಂಗಳೂರಿಗೆ ಬಿಗ್ ಶಾಕ್ ಇದು. ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಟೈಮ್ ಬಂದಾಯ್ತಾ? ಯಾಕೆ ಅಂತ ಹೇಳಿದ್ರೆ ಸೋಂಕಿತರ ಸಂಖ್ಯೆ ಅಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಪ್ರತಿಯೊಂದು ಏರಿಯಾ, ಪ್ರತಿ ಗಲ್ಲಿಯಲ್ಲೂ ಕೂಡ ಗಂಡಾಂತರ ಶುರುವಾಯ್ತಾ? ಹಾಗಿದ್ರೆ ಬೆಂಗಳೂರಿಗೆ ಬಂದೆರಗಿರುವಂತಹ ಆ ಮಹಾ ವಿಪತ್ತು ಏನು? ಹಾಗಿದ್ರೆ ಬೆಂಗಳೂರಿಗೆ ಕಾಡ್ತಾ ಇರುವಂತಹ ಆ ಗಂಡಾಂತರ ಏನು? ದಿನೇ ಹೆಚ್ಚಾಗ್ತಾ ಇರುವಂತಹ ಸೋಂಕಿತರ ಸಂಖ್ಯೆ ನೋಡ್ತಾ ಹೋದ್ರೆ ಬೆಂಗಳೂರಿಗೆ ದೊಡ್ಡ ಮಟ್ಟದ ಗಂಡಾಂತರ ಕಾದಿದ್ಯಾ? ಯಾಕೆಂದ್ರೆ ಇಲ್ಲಿ ಪತ್ತೆ ಆಗ್ತಾ ಇರುವಂತಹ ಪಾಸಿಟಿವ್ ಪ್ರಕರಣಗಳು ಒಂದು ಕಡೆಯಾದ್ರೆ ಪತ್ತೆಯಾಗದೇನೆ ಪಾಸಿಟಿವ್ ಪ್ರಕರಣಗಳು ಇದ್ದಂತ ಸಂದರ್ಭದಲ್ಲೂ ಕೂಡ ಯಾವುದೂ ಕೂಡ ಪತ್ತೆ ಆಗ್ತಾ ಇಲ್ಲ ಅನ್ನೋದು ಬಿಟ್ರೆ ಸೋಂಕಿತರ ಸಂಖ್ಯೆ ಹೆಚ್ಚಿಗೆ ಇದೆ. ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತ ಟೈಮ್ ಏನಾದ್ರೂ ಬಂತ? ಯಾಕೆ ಇಂಥದ್ದೊಂದು ಮಾತು ಹೇಳ್ತಾ ಇದ್ದೀವಿ? ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜನರ ಬೇಕಾಬಿಟ್ಟಿ ಓಡಾಟ ಜಾಸ್ತಿ ಆಗ್ತಾ ಇದೆ, ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಕಂಟೈನ್ಮೆಂಟ್ ಝೋನ್ಗಳ ವ್ಯಾಪ್ತಿ ಚಿಕ್ಕದಾಗ್ತಾ ಹೋಗ್ತಾ ಇದೆ. ಇಂಥದ್ದೊಂದು ಮಹಾ ವಿಪತ್ತನ್ನ ಎದುರಿಸೋದಕ್ಕೆ ಬೆಂಗಳೂರು ಸಜ್ಜಾಗಿದೆಯಾ ಅಥವಾ ಬೆಂಗಳೂರಿನಲ್ಲಿ ಅಷ್ಟರ ಮಟ್ಟಿಗೆ ವ್ಯವಸ್ಥೆಗಳು ನಡೀತಾ ಇದೆಯಾ? ಇಂಥ ಒಂದಷ್ಟು ವಿಚಾರವನ್ನ ಇವತ್ತು ನೋಡ್ತಾ ಹೋಗ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಸದ್ಯದ ಮಟ್ಟಿಗೆ ಇಲ್ಲಿ ಗಮನಿಸಬೇಕು. ಸದ್ಯಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆಯಲ್ಲ, ಅದು ಹೀಗೆ ಮುಂದುವರಿತಾ ಹೋದ್ರೆ ನಮ್ಮಲ್ಲಿರುವಂತಹ ಮೆಡಿಕಲ್ ವ್ಯವಸ್ಥೆ ಇದೆಯಲ್ಲ, ನಮ್ಮಲ್ಲಿರುವಂತಹ ವೈದ್ಯಕೀಯ ವ್ಯವಸ್ಥೆ ಇದೆಯಲ್ಲ, ಅದು ಸಾಧ್ಯ ಆಗತ್ತಾ? ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಅಥವಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಬೆಡ್ಗಳ ವ್ಯವಸ್ಥೆ ಇದೆಯಾ? ಇವೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಇದು ಗಂಭೀರವಾಗಿರುವಂತಹ ವಿಚಾರ, ಇದು ಗಮನಿಸಬೇಕಾದಂತಹ ವಿಚಾರ, ಇದು ಆತಂಕ ಹುಟ್ಟಿಸ್ತಾ ಇರುವಂತಹ ವಿಚಾರ.
ನಿಜಕ್ಕೂ ಬೆಂಗಳೂರು ಮತ್ತೊಂದು ಮುಂಬೈ ಆಗುತ್ತಾ ಅನ್ನುವಂತಹ ಆತಂಕ ಮೊದಲಿಂದಲೂ ಕೂಡ ಇತ್ತು. ಈ ಬಗ್ಗೆ ಪದೇ ಪದೇ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎಚ್ಚರಿಕೆಯನ್ನ ಟಿವಿನ ನೀಡ್ತಾನೆ ಬಂದಿತ್ತು. ಈಗ ಮತ್ತೊಂದು ಬೆಚ್ಚಿ ಬೀಳುವ ಸುದ್ದಿಯನ್ನ ನಾವು ಹೊರ ಹಾಕ್ತಾ ಇದೀವಿ. ಅದಕ್ಕೂ ಮೊದಲು ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಈ ಮಟ್ಟಿಗೆ ಏರಿಕೆ ಆಗತ್ತೆ ಅನ್ನುವಂತಹ ಅಂದಾಜಿತ್ತು. ಆದ್ರೆ ಈಗ ಆ ರಿಯಾಲಿಟಿ ಕಣ್ಣೆದುರುಗಡೆ ಇದೆ. ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಜೊತೆಗೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಹೋದಾಗೆ ಆ ಸೋಂಕಿತರಿಗೆ ಸಿಗ್ತಾ ಇರುವಂತಹ ಚಿಕಿತ್ಸೆ ಸರಿಯಾಗಿ ಆಗ್ತಾ ಇದೆಯಾ, ಸೋಂಕಿತರ ಸಂಖ್ಯೆಯನ್ನ ಕಂಟ್ರೋಲ್ ಮಾಡುವತ್ತ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ, ಈ ರೀತಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ಬೇಕಾ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ವ್ಯಾಪಕವಾಗಿ ಹರಡುತ್ತಾ, ಪ್ರತಿಯೊಂದು ಮನೆಯಲ್ಲೂ ಕೂಡ ಕೊರೋನಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಾ, ಯಾಕೆ ಬೆಂಗಳೂರಿಗರಿಗೆ ಪ್ರತಿ ಬಾರಿ ಎಚ್ಚರ ಅಂತ ಹೇಳ್ತಾ ಇರೋದಂತಂದ್ರೆ, ಬೆಂಗಳೂರಲ್ಲಿ ಜನಸಂಖ್ಯೆ ಕೂಡ ಅಧಿಕ, ಜೊತೆಗೆ ಬೆಂಗಳೂರಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಮನೆಯಿಂದ ಹೊರಗಡೆ ಕಾಲಿಡ್ಲೇಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ತರಕಾರಿ, ದಿನಸಿ, ಹಣ್ಣು ಹಂಪಲು, ಅಗತ್ಯ ಸೇವೆಗಳಿಗೆ, ಅಗತ್ಯ ಕೆಲಸಗಳಿಗೆ, ಅಥವಾ ಈಗ ಕಚೇರಿಗಳು ಕೂಡ ಓಪನ್ ಆಗಿದೆ, ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ. ಆದ್ರೆ ಹಳ್ಳಿಗಳಲ್ಲಿ ಆ ರೀತಿ ಇರೋದಿಲ್ಲ. ಹೀಗಾಗಿ ಬೆಂಗಳೂರು ಒಂದು ಮಟ್ಟಿಗೆ ಹೆಚ್ಚಿನ ಆತಂಕ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ. ಕಾರಣ ಏನಂತಂದ್ರೆ, ಒಂದು, ವಾಣಿಜ್ಯ ಚಟುವಟಿಕೆಗಳು ಹೆಚ್ಚು, ಜನರ ಓಡಾಟ ಹೆಚ್ಚು, ಹೊರಗಡೆಯಿಂದ ಬಂದಿರೋರ ಸಂಖ್ಯೆಯೂ ಕೂಡ ಹೆಚ್ಚು. ಹೀಗಾಗಿ ಬೆಂಗಳೂರು ಗಾಬರಿಯಾಗುವ ಮಟ್ಟಿಗೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇರೋದು. ಕೊರೋನಾ ಹೊಡೆತಕ್ಕೆ ಕಳೆದ 15 ದಿನಗಳಿಂದ ಪತರಗುಟ್ಟಿ ಹೋಗಿದೆ ಬೆಂಗಳೂರು. ಸಾವಿನ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ, ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಪ್ರತಿ ಗಲ್ಲಿಯಲ್ಲೂ ಕೂಡ ಕೊರೋನಾ ನುಗ್ಗಿರುವ ಆತಂಕ. ಕಳೆದ 1 ವಾರದಿಂದ ಈ ಪ್ರಮಾಣ ಹೆಚ್ಚಾಗಿರೋದು ಭಯ ಹುಟ್ಟಿಸ್ತಾ ಇದೆ. ಸೋಂಕಿತರ ಸಂಖ್ಯೆ ಯಾವ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಅಂತಂದ್ರೆ, ದಿನದಿನಕ್ಕೆ 100, 150, 200ರ ಹತ್ರ ಬಂತು. ಸೋಂಕಿತರ ಸಂಖ್ಯೆ ಹೆಚ್ಚಳದಿಂದ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಕಳೆದ 15 ದಿನಗಳ ಹಿಂದೆ ಇದ್ದಂತಹ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಕೇವಲ ಬೆರಳೆಣಿಕೆಯಷ್ಟಾಗಿತ್ತು. ಆದ್ರೆ ಇದೀಗ ಬೆಂಗಳೂರಲ್ಲಿ ದಿನೇ ದಿನೇ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದ್ದಂತಹ ಎಲ್ಲಾ ವಾರ್ಡ್ಗಳು ಕೂಡ ಕಂಟೈನ್ಮೆಂಟ್ ವಾರ್ಡ್ಗಳಾಗ್ತಾ ಇದೆ. ಪ್ರತಿಯೊಂದು ಏರಿಯಾ, ಪ್ರತಿಯೊಂದು ಗಲ್ಲಿಗೂ ಕೂಡ ಕೊರೋನಾ ಹರಡಿರುವ ಆತಂಕ ಈಗ. ಹೀಗಾಗಿ ಯಾಕೆ ಬೆಂಗಳೂರಿಗರು ಗಾಬರಿ ಆಗ್ತಿದ್ದಾರೆ, ಯಾಕೆ ಬೆಂಗಳೂರಿಗರು ಎಚ್ಚೆತ್ತುಕೊಳ್ಬೇಕು ಅಂತಂದ್ರೆ, ಇಲ್ಲಿ ಕೊರೋನಾದಿಂದ ಪಾರಾಗೋದು ಅಷ್ಟು ಸುಲಭ ಇಲ್ಲ. ಪ್ರತಿಯೊಬ್ಬರು ಕೂಡ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಜೊತೆಗೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ದಿನೇ ದಿನಕ್ಕೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಇದು ಆತಂಕದ ವಿಚಾರ ಬೆಂಗಳೂರಿಗೆ. ಅಷ್ಟೇ ಅಲ್ಲ, ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಮನೆಯಿಂದ ಹೊರಗಡೆ ಕಾಲಿಡೋದೇ ಎಷ್ಟು ಸೇಫ್ ಅಂತ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವ ರೀತಿಯಾಗಿದೆ. ಆ ಮಟ್ಟಿಗೆ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರೋದು. ಇನ್ನು ಈ ವಿಚಾರವಾಗಿ ನೋಡ್ತಾ ಹೋದ್ರೆ ಬೆಂಗಳೂರಿನ ಪರಿಸ್ಥಿತಿ ಮುಂದೆ ಯಾವ ರೀತಿ ಆಗಬಹುದು ಊಹೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಖಂಡಿತವಾಗಿ ಕೂಡ ಇಲ್ಲಿ ಬೆಂಗಳೂರಿನ ಪರಿಸ್ಥಿತಿಯನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇತ್ತ ಸಾವಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯವೂ 100, 150, 190ರಷ್ಟು ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಾವೆ. ಒಂದು ಕಡೆಗೆ ಆರೋಗ್ಯ ಇಲಾಖೆಗೆ ಗಾಬರಿ ಹುಟ್ಟಿಸುವಂತ ಅಂಕಿ ಅಂಶ ಇದ್ರೆ, ಮತ್ತೊಂದು ಕಡೆಗೆ ಇಲ್ಲಿ ಜನಸಾಮಾನ್ಯರಿಗೂ ಕೂಡ ಆತಂಕ ಹುಟ್ಟಿಸುವಂತ ವಿಚಾರ ಇದು. ಪ್ರತಿ ಹಂತದಲ್ಲಿ ಗಲ್ಲಿಯಲ್ಲಿಯೂ ಕೂಡ ಇಲ್ಲಿ ಕೊರೋನಾ ಅನ್ನುವಂತ ಮಹಾಮಾರಿ ಬೆಂಬಿಡದೆ ಕಾಡ್ತಾ ಇದೆ. ಇಲ್ಲಿ ಗಮನಿಸಬೇಕು, ಬೆಂಗಳೂರು ಕಳೆದ 15 ದಿವಸಗಳ ಹಿಂದೆ ಇದ್ದಂತ ಬೆಂಗಳೂರು ಇವತ್ತಿಲ್ಲ, ಅಥವಾ ಕಳೆದ 15 ದಿವಸಗಳ ಹಿಂದೆ ಇದ್ದಂತ ಸೋಂಕಿತರ ಸಂಖ್ಯೆ ಇವತ್ತಿಲ್ಲ. ಸೋಂಕಿತರ ಸಂಖ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗ್ತಾ ಹೋಗ್ತಾ ಇದೆ ಅಂದ್ರೆ, ಪ್ರತಿನಿತ್ಯ 150 ಪ್ರಕರಣಗಳು ಬರ್ತಾ ಇದ್ದಾವೆ. ಇನ್ನು ಕಳೆದೊಂದು ವಾರದಿಂದ ಈ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗಿದೆ. ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾದಷ್ಟು ಬೆಂಗಳೂರಿನಲ್ಲಿ ಕಂಟಕ ಎದುರಾಗುತ್ತಾ ಅನ್ನುವಂತ ಆತಂಕ ಕೂಡ ಕಾಡ್ತಾ ಇದೆ. ಮೊದಲಿಗೆ ಕಂಟೈನ್ಮೆಂಟ್ ಝೋನ್ಗಳು ಅಂತ ಹೇಳಿದ್ರೆ ವಿಸ್ತಾರ ಆಗ್ಲಿ ಅಥವಾ ಅದರ ವ್ಯಾಪ್ತಿ ಆಗ್ಲಿ ದೊಡ್ಡದಿತ್ತು. ಆದ್ರೆ ಈಗ ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ ಅನ್ನುವಂತ ವ್ಯಾಪ್ತಿಯನ್ನೇ, ಅದರ ವಿಸ್ತಾರವನ್ನೇ ಬದಲಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಂಗಳೂರನ್ನ ಪಾರು ಮಾಡೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಬೆಂಗಳೂರಿನಲ್ಲಿ ಹರಡ್ತಾ ಇರುವಂತಹ ಕೊರೋನಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇಂಥ ಒಂದಷ್ಟು ಪ್ರಶ್ನೆ ಇದೀಗ ಗಂಭೀರವಾಗಿ ಕಾಡೋದಕ್ಕೆ ಶುರುವಾಗಿದೆ. ಬೆಂಗಳೂರಿನ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ, ಪ್ರತಿನಿತ್ಯ ಏರಿಕೆ ಆಗ್ತಾ ಇರುವಂತಹ ಸೋಂಕಿತರ ಸಂಖ್ಯೆಯನ್ನ ನೋಡ್ತಾ ಹೋದ್ರೆ ಗಾಬರಿ ಹುಟ್ಟುತ್ತೆ. ಇಂಥದ್ದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದಷ್ಟು ಸಭೆಗಳು ನಡೆಯುತ್ತೆ. ಆ ಸಭೆಯಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯ, ಇವತ್ತಿನ ಸಭೆಯಲ್ಲಿ ಅಧಿಕಾರಿಗಳು ಇಡುವಂತ ಒಂದಷ್ಟು ಮನವಿ ಎಲ್ಲವೂ ಕೂಡ ಬೆಂಗಳೂರಿನ ಭವಿಷ್ಯವನ್ನ ನಿರ್ಧರಿಸುತ್ತಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ
ಏರಿಕೆ ಆಗ್ತಾ ಇರುವಂತ ಪರಿಯನ್ನ ನೋಡ್ತಾ ಹೋದ್ರೆ ಅಥವಾ ಏರಿಕೆ ಆಗ್ತಾ ಇರುವಂತ ವೇಗವನ್ನ ನೋಡ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ವೇಗವಾಗಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂದ್ರೆ ಗಾಬರಿ ಹುಟ್ಟುತ್ತಾ ಇದೆ, ಆತಂಕ ಹುಟ್ಟುತ್ತಾ ಇದೆ. ಬೆಂಗಳೂರಿಗೆ ಏನಾಗ್ಬಿಡುತ್ತೋ ಅನ್ನುವಂತ ಭಯ ಶುರುವಾಗಿದೆ. ಏನೋ ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳು ಹೆಚ್ಚಾಗೋದಕ್ಕೆ ಕಾರಣ ಏನು? ಇಂಥದ್ದೊಂದು ಪ್ರಶ್ನೆ ಕಳೆದ 15 ದಿವಸಗಳಿಂದಲೂ ಕೂಡ ಕಾಡ್ತಾ ಇದೆ. ಫ್ರೀ ಡೌನ್ ಮಾಡಿದ್ರಿಂದ ಕೊರೋನಾ ಅಟ್ಟಹಾಸವೇನಾದ್ರೂ ಹೆಚ್ಚಾಯ್ತಾ? ಇಲ್ಲಿ ಫ್ರೀ ಡೌನ್ ಮಾಡಲಾಗಿತ್ತು, ಬೆಂಗಳೂರಿನ ಜನ ಎಲ್ಲಿ ಬೇಕಿದ್ರೂ ಓಡಾಡಬಹುದಿತ್ತು. ಕಂಪ್ಲೀಟ್ ಆಗಿ ಕರ್ನಾಟಕವನ್ನ ಫ್ರೀ ಡೌನ್ ಮಾಡಲಾಗಿದೆ. ಫ್ರೀ ಡೌನ್ ಮಾಡಿದ ಬಳಿಕ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರಾ? ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳದೆ, ದೈಹಿಕ ಅಂತರ ಕಾಪಾಡಿಕೊಳ್ಳದೆ ಎಲ್ಲೆಂದರಲ್ಲಿ ಓಡಾಡ್ತಾ ಇದ್ದಾರೆ. ಇದೇನಾದ್ರೂ ಕೊರೋನಾ ಹೆಚ್ಚಳಕ್ಕೆ ಕಾರಣ ಆಯ್ತಾ? ಇನ್ನು ಹೊರ ರಾಜ್ಯದಿಂದ ಹಾಗೇನೆ ಕಳ್ಳ ಮಾರ್ಗದಿಂದ ಬಂದವರಿಂದಾಗಿ ಕೊರೋನಾ ವೈರಸ್ನ ಈ ಅಟ್ಟಹಾಸ ಹೆಚ್ಚಾಯ್ತಾ? ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳು ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತೀವಿ. ಒಂದೊಂದಾಗಿ ಬಿಡಿಸಿ ಹೇಳುವಂತ ಕೆಲಸವನ್ನ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಏರಿಕೆ ಆದ್ರೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತೇಳಿ ಅರ್ಥ. ಒಂದೊಮ್ಮೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಹೋದ್ರೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ. ಹಾಗಿದ್ರೆ ಈ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಏರಿಕೆಯಾಗೋದಕ್ಕೆ ಬಹುಮುಖ್ಯವಾದಂತ ಕಾರಣ ಏನಿರಬಹುದು? ಈ ಕಂಟೈನ್ಮೆಂಟ್ ಝೋನ್ಗಳ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಹೇಗೆ ಸೋಂಕಿತರ ಸಂಖ್ಯೆ ಜೊತೆಗೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿ ಆನಂದ್, ಇಲ್ಲಿ ಒಂದು ಬೆಂಗಳೂರಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಪ್ರಮುಖವಾಗಿ ನೋಡಿದ್ರೆ ಬೆಂಗಳೂರಲ್ಲಿ ಲಾಕ್ಡೌನ್ ಇದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಅದನ್ನ ಫಾಲೋ ಮಾಡಿದ್ರು, ಜೊತೆಗೆ ಸೀಲ್ ಡೌನ್ ಅನ್ನ ಕೂಡ ಫಾಲೋ ಮಾಡಿದ್ರು ಕೆಲವೊಂದು ಏರಿಯಾಗಳನ್ನ ಬಿಟ್ಟು. ಆದ್ರೆ ಪರಿಸ್ಥಿತಿ ಯಾವ ರೀತಿ ಬದಲಾಗ್ತಾ ಹೋಗ್ತು ಅಂದ್ರೆ ಯಾವಾಗ ಹೊರ ರಾಜ್ಯಗಳಿಂದ ಜನ ಬೆಂಗಳೂರಿಗೆ ಬರೋದಕ್ಕೆ ಆಗಮಿಸಿದ್ರು, ಹೊರ ದೇಶಗಳಿಂದ ಜನರನ್ನ ಕರೆತರಲಾಯಿತು, ಜೊತೆಗೆ ಕಳ್ಳದಾರಿಯ ಮೂಲಕ ನಮ್ಮ ರಾಜ್ಯಕ್ಕೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಜನ ಎಂಟ್ರಿ ಕೊಡೋದಕ್ಕೆ ಶುರು ಮಾಡಿದ್ರು. ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಹೋಗೋದು ಬರೋದೆಲ್ಲವೂ ಕೂಡ ಶುರುವಾಯಿತು. ಆಗ ಸೋಂಕಿತರ ಸಂಖ್ಯೆಯಲ್ಲಿ ದಿಢೀರ್ ಅಂತ ಏರಿಕೆ ಕಂಡು ಬಂತು. ಇನ್ನು ಆ ಸಂದರ್ಭದಲ್ಲೂ ಕೂಡ ಬೆಂಗಳೂರಿಗರು ಸ್ವಲ್ಪ ನಿರಾಳರಾಗಿದ್ರು. ಕಾರಣ ಏನಂತಂದ್ರೆ, ಓಕೆ, ಇದೆಲ್ಲರೂ ಕೂಡ ಹೊರ ರಾಜ್ಯದಿಂದ ಬಂದಿರೋರು, ಹೊರ ದೇಶದಿಂದ ಬಂದಿರೋರು, ಅವರೆಲ್ಲರೂ ಕೂಡ ಕ್ವಾರಂಟೈನ್ ಅಲ್ಲಿ ಇರ್ತಾರೆ, ಸ್ಥಳೀಯರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಆಗ್ಲೂ ಕೂಡ ನಾವು ಎಚ್ಚರಿಸ್ತಾ ಇದ್ವಿ. ಈಗ ಸದ್ಯಕ್ಕೆ ಅದು ಹೊರಗಡೆಯಿಂದ ಬಂದಿರೋರಿಗೆ ಸೋಂಕಿರಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ಇದು ಸ್ಥಳೀಯವಾಗಿ ವ್ಯಾಪಕವಾಗಿ ಹರಡುತ್ತೆ. ಕೊರೋನಾ ವಾರಿಯರ್ಸ್ ಕೂಡ ಸೋಂಕಿಗೆ ತುತ್ತಾಗ್ತಾರೆ. ಈಗ ಅದೇ ರೀತಿಯ ಪರಿಸ್ಥಿತಿ ಬಂದು ಹೋಗಿದೆ. ಈಗ ಏನಂದ್ರೆ ಕೊರೋನಾ ಸೋಂಕು ಈಗ ಸ್ಥಳೀಯವಾಗಿಯೂ ಕೂಡ ಹರಡಿದೆ. ಹಾಗಾದ್ರೆ ಸಮುದಾಯಕ್ಕೆ ಹರಡ್ತಾ ಕೊರೋನಾ ಸೋಂಕು ಈ ಮಟ್ಟಿಗೆ ವ್ಯಾಪಕವಾಗೋದಕ್ಕೆ ಕಾರಣ ಏನು? ಸರ್ಕಾರ ಫ್ರೀ ಡೌನ್ ಮಾಡ್ತು. ಫ್ರೀ ಡೌನ್ ಮಾಡಿದ್ಮೇಲೆ ಜನ ಯಾವ ರೀತಿಯ ಒಂದು ನೀತಿಯನ್ನ ಅನುಸರಿಸಿದ್ರು ಅಂದ್ರೆ ಸಾಮಾಜಿಕ ಅಂತರವನ್ನ ಕಾಪಾಡ್ಕೋಬೇಕು, ಮಾಸ್ಕ್ ಅನ್ನ ಧರಿಸಬೇಕು, ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡಬೇಕು, ಇದೆಲ್ಲವೂ ಕೂಡ ಪಾಲನೆ ಮಾಡ್ತಾ ಇದ್ರ ಜನ ಅನ್ನುವಂತಹ ಪ್ರಶ್ನೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಸರ್ಕಾರ ಏನೋ ಲಾಕ್ ಡೌನ್ ಮಾಡಿ ತನ್ನ ಕರ್ತವ್ಯವನ್ನ ಮುಗಿಸ್ಕೊಳ್ತು, ಆಮೇಲೆ ಫ್ರೀ ಡೌನ್ ಮಾಡಿ ಜನರ ಮೇಲೆ ಆ ಜವಾಬ್ದಾರಿಯನ್ನ ಬಿಡ್ತು. ಹೀಗಾಗಿ ಜನ ಏನ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ, ಕೊರೋನಾ ಸೋಂಕಿನ ನಿಯಂತ್ರಣ ನಮ್ಮ ಕೈಯಲ್ಲಿದೆ. ಕೊರೋನಾ ಸೋಂಕನ್ನ ಕಂಟ್ರೋಲ್ ಮಾಡಬೇಕಾಗಿರೋದು ನಾವು. ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ಫ್ರೀ ಡೌನ್ ಮಾಡಿದೆ, ಆದ್ರೆ ಈ ಫ್ರೀ ಡೌನ್ ಎಷ್ಟರ ಮಟ್ಟಿಗೆ ನಾವು ಫ್ರೀ ಆಗಿ ಇರಬಹುದು ಈ ಬಗ್ಗೆ ಜನ ಕೂಡ ಯೋಚನೆ ಮಾಡಬೇಕಾಗಿತ್ತು. ಒಂದಷ್ಟು ಜನ ಅದನ್ನ ಫಾಲೋ ಮಾಡಿದ್ದಾರೆ. ಆದ್ರೆ ಕೊರೋನಾ ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ ಒಂದು ರೀತಿಯ ಸಾಂಘಿಕ ಹೋರಾಟ ಬೇಕಾಗಿದೆ ಕೊರೋನಾ ವಿರುದ್ಧ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಂದ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಿದ್ರೆ ಮಾತ್ರ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗೋದಿಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ನಾನು ಕೇರ್ ತಗೊಳ್ತೀನಿ, ಇನ್ನೊಬ್ರು ಕೇರ್ ತಗೊಳ್ಳೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದಾಗ ಕೊರೋನಾ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ಈಗ ಬೆಂಗಳೂರಿಗೆ ಸದ್ಯಕ್ಕೆ ಬಂದಿರುವಂತಹ ಕಂಟಕ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮೇ 13ರವರೆಗೂ ಕೂಡ ಬೆಂಗಳೂರಲ್ಲಿ 184 ಜನ ಸೋಂಕಿತರು ಪತ್ತೆಯಾಗಿದ್ರು. ಸೋಂಕಿತರ ಸಂಖ್ಯೆ ಕಡಿಮೆ ಇತ್ತು ಈಗ ಹೋಲಿಸಿದ್ರೆ. ಫ್ರೀ ಡೌನ್ ನಿಂದಾಗಿ ಸೋಂಕಿತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಸೋಂಕಿತರ ಸಂಖ್ಯೆ ಏರಿಕೆಯಾದಂತಹ ಕಾರಣಕ್ಕೋಸ್ಕರ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ಏರಿಕೆಯಾಗಿದೆ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸೋಂಕಿತರು ಸಂಚಾರ ಮಾಡಿದ್ದಾರೆ. ಇಲ್ಲಿ ಅವರಿಗೆ ಯಾವುದೇ ಕಟ್ಟುಪಾಡು ಇರಲಿಲ್ಲ, ಮಾನಿಟರ್ ಮಾಡೋದಕ್ಕೆ ಯಾರು ಇರಲಿಲ್ಲ, ಸೀಲ್ ಡೌನ್ ಇರಲಿಲ್ಲ. ಫ್ರೀ ಡೌನ್ ಬಳಿಕ ನಗರದಲ್ಲಿ ಸೋಂಕಿತರ ಓಡಾಟ ಹೆಚ್ಚಳ ಆಗಿದೆ. ಸೋಂಕಿತರು ಎಲ್ಲೆಲ್ಲಿ ಓಡಾಡಿರ್ತಾರೋ ಅಲ್ಲೆಲ್ಲವೂ ಕೂಡ ಕೊರೋನಾ ಸೋಂಕು ಹರಡಿರುವ ಭೀತಿ ಇರುತ್ತೆ. ಸೋಂಕಿತರು ಓಡಾಡಿದಂತಹ ಭಾಗದಲ್ಲಿ ಸೋಂಕಿತರ ಚೈನ್ ಲಿಂಕ್ ಆರಂಭ ಆಯಿತು. ಹೊರ ರಾಜ್ಯದಿಂದ, ವಿದೇಶದಿಂದ, ಕಳ್ಳ ಮಾರ್ಗದ ಮೂಲಕ ಬಂದವರಿಂದ ಸೋಂಕು ವ್ಯಾಪಕವಾಗಿ ಹರಡಿ ಹೋಗಿದೆ ಬೆಂಗಳೂರಲ್ಲಿ. ಮೇ 13ರ ತನಕವೂ ಕೂಡ 184 ಜನ ಸೋಂಕಿತರು ಪತ್ತೆಯಾಗಿರೋದು. ಆವಾಗ ಅದೇ ದೊಡ್ಡ ಸಂಖ್ಯೆ ಆಗಿತ್ತು. ಆದ್ರೆ ಯಾವ ರೀತಿ ಪರಿಸ್ಥಿತಿ ಬದಲಾಗ್ತಾ ಹೋಯ್ತು ಅಂತಂದ್ರೆ ಫ್ರೀ ಡೌನ್ ಇಂದಾಗಿ ಸೋಂಕಿತರ ಸಂಖ್ಯೆಯಲ್ಲಿ ವ್ಯಾಪಕವಾಗಿ ಏರಿಕೆ. ಆನಂದ್,
ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದ್ದ ಹಾಗೆ ಇಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ಏರಿಕೆಯಾಗುತ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಸೋಂಕಿತರು ಕಂಡು ಬರ್ತಾರೋ ಅಥವಾ ಎಲ್ಲೆಲ್ಲಿ ಸೋಂಕಿತರು ಪತ್ತೆಯಾಗ್ತಾರೋ ಅಂಥ ಏರಿಯಾವನ್ನ ಅಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿ ಗುರುತು ಮಾಡಲಾಗುತ್ತೆ. ಅಂಥ ಮನೆಯನ್ನ ಕಂಟೈನ್ಮೆಂಟ್ ಝೋನ್ ಆಗಿ ಗುರುತು ಮಾಡಲಾಗುತ್ತೆ. ಇಲ್ಲಿ ಬೆಂಗಳೂರಿನಲ್ಲಿ ಫ್ರೀ ಡೌನ್ ಆಗಿತ್ತು. ಫ್ರೀ ಡೌನ್ ನಂತರದಲ್ಲಿ ಜನ ಎಲ್ಲಿ ಬೇಕಿದ್ರೂ ಓಡಾಟವನ್ನು ನಡೆಸಿದ್ರು. ಸೋಂಕಿತರು ಕೂಡ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲದೆ ಓಡಾಟವನ್ನು ಕೂಡ ನಡೆಸಿದ್ರು. ಎಲ್ಲೆಲ್ಲಿ ಸೋಂಕಿತರು ಓಡಾಟವನ್ನು ನಡೆಸಿದ್ರು, ಎಲ್ಲೆಲ್ಲಿ ಸೋಂಕಿತರು ಓಡಾಡಿ ಬಂದಿದ್ರು ಅಂತಲ್ಲೆಲ್ಲಾ ಕಡೆಯೂ ಕೂಡ ಸೋಂಕಿತರ ಚೈನ್ ಲಿಂಕ್ ಆರಂಭ ಆಗಿತ್ತು. ಗಮನಿಸಬೇಕು, ಲಾಕ್ಡೌನ್ ಇದ್ದಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಸಿಂಪ್ಟಮ್ ಬಂದ್ರೆ ನೇರವಾಗಿ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಆದ್ರೆ ಫ್ರೀ ಡೌನ್ ಆದ ಬಳಿಕ ಸಿಂಪ್ಟಮ್ಸ್ ಕಂಡು ಬಂದ ನಂತರದಲ್ಲಿ ಅವರ ಜೊತೆಗಿರುವಂತವರು ಅಥವಾ ಅವರ ಅಕ್ಕಪಕ್ಕದವರು ಅಥವಾ ಓಡಾಡುವಂತಹ ಜಾಗ, ಮನೆಯಿಂದ ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಅದು ಆಟೋದಲ್ಲಿ ತೆರಳಿದ್ರೆ ಆಟೋ ಚಾಲಕನಿಗೆ, ಕ್ಯಾಬ್ನಲ್ಲಿ ತೆರಳಿದ್ರೆ ಕ್ಯಾಬ್ ಚಾಲಕನಿಗೆ ಅಥವಾ ಸ್ವತಃ ಮನೆಯವರೇ ಕರೆದುಕೊಂಡು ಹೋಗಿದ್ರು ಕೂಡ ಮನೆಯಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಹೋಗಿದೆ. ಈ ಕಾರಣಕ್ಕಾಗಿಯೇ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಹೋಗಿದೆ. ಹಾಗಿದ್ರೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಅದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ವಾ? ಅಥವಾ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಏರಿಕೆ ಆಗ್ತಾ ಹೋದ್ರೆ ಸೋಂಕಿತರ ಸಂಖ್ಯೆಯೂ ಕೂಡ ಅದೇ ಮಟ್ಟದಲ್ಲಿ ಏರಿಕೆ ಆಗಬೇಕಾ? ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಆ ವಿಚಾರವಾಗಿ ನೋಡ್ತಾ ಹೋಗೋಣ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.